ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಮಗುಗೆ ಯಾವೊಂದು ಮಂತ್ ಇಂದ ನಾವು ಫುಡ್ ರೊಟೀನ್ ನ ಸ್ಟಾರ್ಟ್ ಮಾಡಬೇಕು, ಯಾವ್ಯಾವ ಮಂತ್ ಅಲ್ಲಿ ಏನೇನ್ ಕೊಡ್ಬೇಕು, ಯಾವ ಮಂತ್ ವರ್ಗು ಲಿಕ್ವಿಡ್ ತರ ಕೊಡ್ಬೇಕು, ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಪ್ರೀವಿಯಸ್ ವ್ಲಾಗ್ ಹಾಕಿದ್ನಲ್ವಾ, ಅಂದ್ರೆ ಬಾಣಂತನ ಫುಡ್ ರೊಟೀನ್ ಆಗಿರ್ಬೋದು, ಮತ್ತೆ ಮಗುವುದು ಹಾರೈಕೆ ಹೇಗಿರ್ಬೇಕು ಅನ್ನೋದಿಲ್ಲ, ಅದರಲ್ಲಿ 1-2 ಕಮೆಂಟ್ಸ್ ಬಂದಿತ್ತು. ಅದಕ್ಕೆ ಫಸ್ಟ್ ಆನ್ಸರ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ ಇನ್ ಡೀಟೇಲ್ಸ್ ಯಾವಾಗೇನ್ ಕೊಡ್ಬೇಕು ಅಂತ. ಕಮೆಂಟ್ ಬಂದು ಏನಪ್ಪಾ ಅಂತಂದ್ರೆ, ಫುಡ್ ರೊಟೀನ್ ಅಲ್ಲಿ ಏನೇನು ಅಷ್ಟೇ ತಿನ್ಬೋದಾ, ಬೇರೆ ಏನಾದ್ರೂ ಎಕ್ಸ್ಟ್ರಾ ತಿನ್ಬೋದಾ ಅಂತ. ಬೇರೆ ಎಕ್ಸ್ಟ್ರಾ ಅಂತಂದ್ರೆ ನಾನು ಅದ್ರಲ್ಲಿ ಹೇಳ್ದೆ ಇರೋದು ಅಂತಂದ್ರೆ ಮೆಂತ್ಯ ದೋಸೆ ಅಂತ. ಅದು ಕೂಡ ಅಷ್ಟೇ, ನೀವು 1 ಗ್ಲಾಸ್ ಅಕ್ಕಿನ ಮತ್ತೆ 1 ಇಡಿಯಷ್ಟು ಮೆಂತೆಕಾಳು ಎರಡನ್ನೂ ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗು ನೀವು ಅದಕ್ಕೆ ರುಬ್ಕೊಂಡು ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಇದನ್ನ ಎರಡನ್ನೂ ಕೂಡ ಹಾಕಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಇದನ್ನಿಷ್ಟನ್ನು ಹಾಕಿ ರುಬ್ಬಿಬಿಟ್ಟು ನೀವು ದೋಸೆ ತರ ಕೂಡ ಹಾಕೊಂಡು ತಿನ್ಬೋದು. ಇದು ಹೆಲ್ತ್ಗೂ ಒಳ್ಳೇದು, ಮತ್ತೆ ಹಾಲು ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಮಗುಗೂ ಕೂಡ ಡೈಜೆಷನ್ ಚೆನ್ನಾಗಿರುತ್ತೆ. ಇದೊಂದು ಫುಡ್ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬಂದು ಮಗುಗೆ ಬಾದಾಮಿ ಕೊಡಿ ಅಂತ ಹೇಳಿದ್ರಲ್ವಾ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅಂತ. ಇಲ್ಲ, ಅದನ್ನ ಚೆನ್ನಾಗಿ ನೀವು ಲಿಕ್ವಿಡ್ ತರ ಹಾಲಲ್ಲಿ ಚೆನ್ನಾಗಿ ತೇಯ್ದು ನೀವು ಕೊಡೋದ್ರಿಂದ ಮಗು ವೆಯ್ಟ್ ಗೇನ್ ಕೂಡ ಆಗುತ್ತೆ, ಮತ್ತೆ ಬಾಡಿಯಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ರೆ ಒಳ್ಳೇದು ಅಂತಾರಲ್ವಾ. ಸೊ ನಾನು ಅದನ್ನ ಕೊಡ್ತಿದ್ದೆ. ಬೇರೆ ಡ್ರೈ ಫ್ರೂಟ್ಸ್ ಏನ್ ಕೊಡ್ಬೋದು ಅಂತ ಕೇಳಿದ್ರಿ, ಅದನ್ನ ಈಗ ನಾನು ಈ ಒಂದು ವ್ಲಾಗ್ ಅಲ್ಲಿ ಹೇಳ್ತೀನಿ. ನೋಡಿ ಏನೇನ್ ಕೊಡ್ತಿದ್ದೆ ನಾನು, ಯಾವ ಮಂತ್ ಇಂದ ಸ್ಟಾರ್ಟ್ ಮಾಡಿ. ಫುಡ್ ರುಟೀನ್ ಅಂತ ಹೇಗಪ್ಪ ಅಂತಂದ್ರೆ, ಫಸ್ಟ್ 6 months ವರ್ಗು ಯಾವುದೇ ರೀತಿ ನಾವು ಮಗುಗೆ ಏನಂತಾರೆ ವಾಟರ್ ಕೂಡ ಕೊಡೋದಿಲ್ಲ ನಾವು. ನೀವು ಅಷ್ಟು ಕೊಡ್ಬೇಕು ಅಂತಂದ್ರೆ ಲೈಕ್ ಗ್ರೇಪ್ ವಾಟರ್ ಆಗಿರ್ಬೋದು, ಬೋನಿಸನ್. ನಾನು ಗ್ರೇಪ್ ವಾಟರ್ ಕೊಡ್ಲಿಲ್ಲ ಬಿಕಾಸ್ ತುಂಬಾ ಜನ ನಂಗೆ ಸಜೆಸ್ಟ್ ಮಾಡಿದ್ರು ಗ್ರೇಪ್ ವಾಟರ್ ಕೊಡಬಾರ್ದು ಅಂತ. ಸೊ ನಾನು 3 months ಆಲ್ಮೋಸ್ಟ್ ಆದ್ಮೇಲೆ ಡೇ ಬೈ ಡೇ ಆಗಿರ್ಬೋದು, ಇಲ್ಲ 2-3 days ಆಗಿರ್ಬೋದು, ಒನ್ಸ್ ನಾನು ಬೋನಿಸನ್ನ 1 ಕ್ಯಾಪ್ ಅಷ್ಟು ಕೊಡ್ತಿದ್ದೆ. ಬಿಕಾಸ್ ಅವ್ರಿಗೂ ಡೈಜೆಷನ್ ಆಗುತ್ತೆ. ನಾವು 3 months ಆದ್ಮೇಲೆ ಸ್ವಲ್ಪ ಖಾರ ತಿಂತೀವಿ, ಸ್ವಲ್ಪ ಅಷ್ಟೇ, ತುಂಬಾ ಏನು ತಿನ್ನಲ್ಲ. ಬಟ್ ಅದೇ 5 months ಆದ್ಮೇಲೆ ನಾವು ಫುಡ್ ಸ್ವಲ್ಪ ಚೇಂಜ್ ಮಾಡ್ಕೊಂತೀವಲ್ಲ, ಅದೆಲ್ಲ ಅವ್ರಿಗೆ ರೂಢಿ ಆಗ್ಲಿ ಅಂದ್ಬಿಟ್ಟು ನಾನು 3 months ಆದ್ಮೇಲಿಂದ ಅವನ್ಗೆ ಬೋನಿಸನ್ ಅನ್ನೋದು ಕೊಡ್ತಿದ್ದೆ. ನೆಕ್ಸ್ಟ್ ವಾಟರ್ ಅನ್ನೋದು ನಾನು ಕೊಟ್ಟಿದ್ದೆ 6 months ಆದ್ಮೇಲೆ. 5 months ಅಲ್ಲಿ ಅನ್ನಶಾಸ್ತ್ರ ಅಂತ ಮಾಡ್ಬಿಟ್ಟು ನಾನು ಮತ್ತೆ ಏನು ಕೊಡಕ್ ಹೋಗ್ಲಿಲ್ಲ. 6 months ಆದ್ಮೇಲೆ ನಾನು 6 months to 8 months ಬರೀ ಸಿರ್ಲಾಕು, ರಾಗಿ ಸರಿ ಈ ರೀತಿ ಏನು ಕೊಟ್ಟಿಲ್ಲ. ಇದೊಂದು ಟಿಪ್ ಅಂತಾನೆ ಹೇಳ್ಬೋದು. ಯಾವುದೇ ಒಂದ್ ಮಕ್ಳಿಗಾಗಿರ್ಬೋದು, ನೀವು ಫುಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನೋವಾಗ ಕಂಪ್ಲೀಟ್ ಆಗಿ ಸಾಫ್ಟ್ ಏನೇ ಇದ್ರು ಇಡ್ಲಿ ದೋಸೆ ಇರತ್ತೆ ತುಂಬಾ ಕೊಟ್ಟು ರೂಢಿ ಮಾಡ್ಬಿಡಿ. ಯಾಕಂತಂದ್ರೆ ತುಂಬಾ ಜನ ಹೇಳ್ತಾರೆ ಅನ್ನ ಕೊಡ್ಬಾರ್ದು, ದೋಸೆ ಎಲ್ಲ ನಾವು 9 months ಆದ್ಮೇಲೆ ಕೊಡ್ತೀವಿ, 11 months ಆದ್ಮೇಲೆ ಕೊಡ್ತೀವಿ, ಏನು ತೊಂದ್ರೆ ಆಗಲ್ಲ. ನಾನು 1-2-3 ಕಿಡ್ಸ್ ನ ಕೂಡ ನೋಡಿದೀನಿ, ಅಂದ್ರೆ ಅಣ್ಣನ ಮಕ್ಳಾಗಿರ್ಬೋದು, ಪ್ರತಿಯೊಬ್ರಿಗೂ ನಾವು ತಿನ್ಸಿದೀವಿ. ಆ ರೀತಿ ಪ್ರಾಬ್ಲಮ್ ಅನ್ನೋದು ಏನು ಬರೋದಿಲ್ಲ. ಆದಷ್ಟು 6 months ಆದ್ಮೇಲೆ ನೀವೆಲ್ಲ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ಇದು ನನ್ನ ವಿಡಿಯೋಸ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಮಕ್ಳಿಗೆ ಏನ್ ತಿನ್ಸ್ಬೇಕು, ಏನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ವಾ, ಅವ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ನಾನು ಈ ಒಂದು ವಿಡಿಯೋ ಮಾಡ್ತಿರೋದು. ನಾನ್ 6 months ಅಂದ್ರೆ ಅವ್ನಿಗೆ ಲಾಸ್ಟ್ ಇಯರ್ August 14th ಅವ್ನಿಗೆ 6 months ಬಿತ್ತು. ನಾನು ಆಗಸ್ಟ್ ಇಂದಾನೇ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಾನು ಏನಕ್ಕೆ ಡೇಟ್ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬೊಬ್ರು 6 months ಕಂಪ್ಲೀಟ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಾರೆ. ಆ ರೀತಿ ಏನಿಲ್ಲ, 6 months ಬಿದ್ಮೇಲೆ ನಾನು ಫುಲ್ ರೊಟೀನ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಮಾರ್ನಿಂಗು ಇಡ್ಲಿ ದೋಸೆ ಈ ರೀತಿ ಸಾಫ್ಟ್ ಆಗಿ ಏನಿರುತ್ತೆ ಅದನ್ನ ಕೊಡ್ತಾ ಇದ್ದೆ. ಒಂದ್ ಟೈಮ್ ಕ್ಯಾರೆಟ್ ನ ತುರ್ದ್ಬಿಟ್ಟು ಮತ್ತೆ ಅದಕ್ಕೆ ಆ ರೈಸ್ ಇರುತ್ತಲ್ವಾ, ರೈಸ್ ನ ಕೂಡ ಅಷ್ಟೇ ನೀವು ಹಾಕಿ ತುಂಬಾ ಸ್ಮ್ಯಾಶ್ ಆಗಿ ಮಾಡ್ಕೊಂಡು, ಇಲ್ಲ ಆಪಲ್ ಇಲ್ಲ ಬನಾನಾ ಈ ರೀತಿ ಮಾರ್ನಿಂಗ್ ಟೈಮ್ಸ್ ಬ್ರೇಕ್ಫಾಸ್ಟ್ಗೆ ಈ ತರ ಕೊಡ್ತಿದ್ದೆ ನಾನು ಫುಡ್. ಅಂದ್ರೆ 1 day ದೋಸೆ, 1 day ಇಡ್ಲಿ, ಮತ್ತೆ 1 day ಫ್ರೂಟ್ಸ್, 1 day ವೆಜಿಟೇಬಲ್ಸ್, 1 day ರಾಗಿ ಸರಿ ಈ ರೀತಿ ಕೊಡ್ತಿದ್ದೆ. ಕಂಪ್ಲೀಟ್ ಆಗಿ 1 week ನಾನು ಯಾವತ್ತೂ ರಿಪೀಟೆಡ್ ಆಗಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನಮ್ಗೆ ಹೆಂಗೆ ತಿಂದಿದ್ರೆ ಬೋರ್ ಆಗುತ್ತೆ, ಅದೇ ರೀತಿ ಮಕ್ಳಿಗೂ ಫೀಲ್ ಆಗುತ್ತೆ. ಸೊ ನಾವು ಅವ್ರಿಗೆ ಅದು
ಫುಡ್ ಅಂದ್ರೆ ಇರಿಟೇಟ್ ಅಂತ ಫೀಲ್ ಮಾಡಿಸ್ಬಾರ್ದು. ಅದಕ್ಕೋಸ್ಕರ ಅವ್ರಿಗೆ ಎವ್ರಿ ಡೇ ಸಪ್ರೇಟ್ ಆಗಿ ಅಂದ್ರೆ ಡಿಫ್ರೆಂಟ್ ಆಗಿ ವೆರೈಟಿಯಾಗಿ ನಾನು ಅವ್ನಿಗೆ ಮಾಡ್ಕೊಡ್ತಾ ಇದ್ದಿದ್ದು. ನೆಕ್ಸ್ಟ್ ಲಂಚ್ ಅಂತ ಬಂದಾಗ ಲಂಚ್ ಟೈಮ್ ನಾನು 3 ಮೀಲ್ಸ್ ಕೂಡ ಕೊಡ್ತಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ 2 ಮೀಲ್ಸ್ ಕೊಡ್ಬೇಕು ಸ್ಟಾರ್ಟಿಂಗು, ಆಮೇಲೆ 3 ಮೀಲ್ಸ್ ಕೊಡ್ಬೇಕು, ಫಸ್ಟ್ 1 ಮಿಲ್ಕ್ 1 ಇದು ಅಂತ. ನಾನು ಆ ತರ ಏನು ಕೊಡ್ತಿಲ್ಲ. 3 ಮೀಲ್ಸ್ ಕೂಡ 6 ಮಂತ್ಸ್ ಇಂದಾನೆ ಕೊಡಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಮೀಲ್ ಅಂತ ಬಂದಾಗ ಏನಪ್ಪಾ ಅಂತಂದ್ರೆ ನಾನು ಆದಷ್ಟು ಮಕ್ಕಳಿಗೆ ನೀವು ಕೂಡ ಅಷ್ಟೇ ರೇಷನ್ ಅಕ್ಕಿನೇ ಕೊಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ಅದರಲ್ಲಿ ತುಂಬಾ ಇರುತ್ತೆ. ಸೊ ನಾನು ಕೂಡ ಅಷ್ಟೇ ಮಸೂರಿ ಅಕ್ಕಿಗೆ ಅಂತ ಇದೇ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ನನಗೂ ಮಸೂರಿ ಅಕ್ಕಿನೇ ತುಂಬ ಇಷ್ಟ ಅಂತ ಹೇಳ್ತಿದ್ದೆ. ಬಟ್ ಹೆಲ್ತ್ಗೆ ನಮಗೆ ರೇಷನ್ ಅಕ್ಕಿ ತುಂಬ ಒಳ್ಳೆಯದಾಗಿರೋದ್ರಿಂದ ಮಕ್ಕಳಿಗೆ ಅದನ್ನೇ ಕೊಡೋದ್ರಿಂದ ಒಳ್ಳೆಯದು. ಅಂದರೆ ಸಾಫ್ಟಾಗೆ ನೀವು 1 ಗ್ಲಾಸ್ಗೆ 3 ಗ್ಲಾಸ್ ಅಷ್ಟು ವಾಟರ್ ಇಟ್ಬಿಟ್ಟು ಒಂದು 4 ವಿಜಿಲ್ಸ್ ಬಸಿದ್ರೆ ಅದು ತುಂಬಾ ಸಾಫ್ಟಾಗಿರುತ್ತೆ. ಬಿಸಿ ಅನ್ನಕ್ಕೆ 1 2 to 3 ಸ್ಪೂನ್ಸ್ ಅಷ್ಟು ತುಪ್ಪ ಹಾಕಿ, ಆದಷ್ಟು ತುಪ್ಪನ ಕೂಡ ಕೊಡಿ ಮಕ್ಕಳಿಗೆ. ಮಾರ್ನಿಂಗ್ ಆಗಿರ್ಬೋದು, ಆಫ್ಟರ್ನೂನ್ ಇಲ್ಲ ನೈಟ್ ಯಾವುದಾದ್ರೂ 1 ಮೀಲಲ್ಲಿ ನೀವು ತುಪ್ಪನ ಆ್ಯಡ್ ಮಾಡಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ಬಾಡಿಗೆ ಬೋನ್ಸ್ಗೆ ಸ್ಟ್ರೆಂತ್ ಕೂಡ ಸಿಕ್ಕುತ್ತೆ. ನೀವು ಕೂಡ ಅಷ್ಟೇ ಯಾರು ಪೋಸ್ಟ್ ಪ್ರೆಗ್ನೆನ್ಸಿ ಇರ್ತಾರೆ ಅವರು ಕೂಡ ಅಷ್ಟೇ ಆದಷ್ಟು ತುಪ್ಪನ 5 ಮಂತ್ಸ್ ಇರೋವರೆಗೂ ತುಪ್ಪ ಮಾತ್ರ ತಿನ್ನೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು. ನೆಕ್ಸ್ಟು ಏನು ವೆಜಿಟೇಬಲ್ ಸಾಂಬಾರು ಆ ಥರ ಬರೋದಾದರೆ ನಾನು ಏನು ಮಾಡಿರ್ತೀನಿ ಅದನ್ನೇ ಅವನಿಗೆ ವೆಜಿಟೇಬಲ್ಸ್ ಮಾತ್ರ ಎತ್ಕೊಂಡು ಅದನ್ನು ಹಾಕಿ ಕೊಡ್ತಾಯಿದ್ದೆ. ಅಂದರೆ ಉಪ್ಪು ಖಾರ ಎಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಕೂಡ ಒಳ್ಳೆಯದು. ಅಂದರೆ 1 ಇಯರ್ ಒಳಗಡೆ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಸಾಲ್ಟ್ ಆಗಿರ್ಬೋದು, ಜಾಗರಿ ಆಗಿರ್ಬೋದು, ಶುಗರ್ ಆಗಿರ್ಬೋದು. ಬಟ್ ನಾನು ಎಲ್ಲನೂ ಕೊಡ್ತಾಯಿದ್ದೆ. ಬಿಕಾಸ್ ಏನೋ ಅದು ನನ್ನ ಮಗುಗೆ ಸಮ್ಟೈಮ್ಸ್ ಅವ್ರಿಗೆ ಹುಷಾರಿರಲ್ಲ, ಇಲ್ಲ ಬಾಯಿ ಕೆಟ್ಟಿರುತ್ತೆ. ಅಂಥ ಟೈಮಲ್ಲಿ ಬಿಸಿ ಅನ್ನಕ್ಕೆ ಉಪ್ಪು ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಅವನು ಇಷ್ಟಪಡ್ತಿದ್ದ ಅಂತ ನಾನು ಕೊಟ್ಟೆ. ಅಂದರೆ ತುಂಬ ಕೊಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾನು ಆಲ್ಮೋಸ್ಟ್ 6 ಮಂತ್ಸಿಂದನೂ ಸಾಲ್ಟು ಆಗಿರ್ಬೋದು, ಶುಗರ್ನ ಬಂದು ನಾನು ಒಂದು 9 ಮಂತ್ಸಿಂದ ಕೊಡ್ತಾಯಿದ್ದೀನಿ. ಸಾಲ್ಟ್ನ ನಾನು 6 ಮಂತ್ಸಿಂದ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ. ಬಿಕಾಸ್ ಅವ್ರಿಗೂ ಕೂಡ ಒಂದೇ ಥರ ತಿನ್ನೋದ್ರಿಂದ ಇಷ್ಟ ಆಗಲ್ಲ ಅಲ್ವಾ. ಸೊ 3 ಮೀಲ್ಸ್ ಕೂಡ ನಾನು ಕೊಡ್ತಾಯಿದ್ದೀನಿ, ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ 3 ಮೀಲ್ಸು ನಾನು 6 ಮಂತ್ಸಿಂದನೂ ಕೊಡ್ತಾಯಿದ್ದೀನಿ. ಸ್ವಲ್ಪ ಜನ ಸಜೆಸ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ 1 ಮೀಲು 2 ಮೀಲ್ಸ್. ನಾನು 3 ಮೀಲ್ಸ್ನೂ ಕೊಡ್ತಾನೆ ಬಂದಿದ್ದೀನಿ. ಆಫ್ಟರ್ನೂನ್ ಈ ರೀತಿ ಕೊಡ್ತಿದ್ದೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಟೈಮ್ ಅಂತ ಬಂದಾಗ ನಾನು ಫ್ರೂಟ್ಸ್ ಕೊಡ್ತಿದ್ದೆ. ಅಂದರೆ ಪಪಾಯ ಆಗಿರ್ಬೋದು, ಬನಾನಾ, ವಾಟರ್ ಮಿಲನ್, ಆ್ಯಪಲ್, ಪ್ರೊಮೊಗ್ರಾನೇಟ್ ಏನು ಫ್ರೂಟ್ಸ್ ಇದ್ದರೆ ಅದನ್ನೆಲ್ಲ ನಾನು ಕೊಡ್ತಾಯಿದ್ದೀನಿ ಅವನಿಗೆ. ಸ್ವಲ್ಪ ಜನ ಹೇಳ್ತಾರೆ ಶೀತ ಆಗುತ್ತೆ. ನಾನು ಅಂದರೆ ಪ್ರತಿಯೊಬ್ಬರು ಬಾಡಿನೂ ಒಂದೇ ರೀತಿ ಇರಲ್ಲ. ಅದು ನಮ್ಮ ಮಕ್ಳಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅನ್ನೋದು ನಾವು ಕೊಟ್ಟರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಅವನಿಗೆ ಕೊಡ್ತೀನಿ ಯಾವುದು ಅವ್ನ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ, ಅವ್ನು ಏನು ಮಾಡ್ತಾನೆ ಅಂತ. ಸೊ 1 ಟೈಮ್ ಕೊಡ್ತೀನಿ, ಅವ್ನಿಗೆ ಅಡ್ಜಸ್ಟ್ ಆದರೆ ಮತ್ತೆ ಅದನ್ನೇ ಅವನಿಗೆ ರೂಢಿ ಮಾಡ್ತೀನಿ. ಸೊ ಈವ್ನಿಂಗ್ ಟೈಮ್ಸ್ ಈ ರೀತಿ ಕೊಡ್ತಿದ್ದೆ. ಕಂಪ್ಲೀಟಾಗಿ ನಾನು ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು ಈಗಲೂ ನಾನು ಕೊಡೋದಿಲ್ಲ ಅವನಿಗೆ. ಚಾಕ್ಲೇಟ್ಸ್ ಆಗಿರ್ಬೋದು ಇದೆಲ್ಲ ತುಂಬ ರೇರಾಗಿ ಕೊಡ್ತೀನಿ ಅಷ್ಟೇ. ಫ್ರೂಟ್ಸು, ವೆಜಿಟೇಬಲ್ಸ್ ಈ ರೀತಿಯೇ ನಾನು ಜಾಸ್ತಿ ಕೊಡೋದು ಅವನಿಗೆ. ನೈಟ್ ಮೀಲ್ ಅಂತ ಬಂದಾಗ ನಾನು ಅದೇ ಹೇಳಿದ್ನಲ್ವ, ಅಕಸ್ಮಾತು ಬನಾನಾ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಈ ರೀತಿ ಏನಿರುತ್ತೆ ಫ್ರೂಟ್ಸ್ ಇರುತ್ತಲ್ವ ಅದನ್ನು, ಇಲ್ಲಾಂದರೆ ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಅನ್ನ ಏನಿರುತ್ತೆ ಅದನ್ನು ಕೂಡ ಹಾಕಿ ನಾವು ಅನ್ನನ ಗ್ರೈಂಡ್ ಮಾಡಬಾರ್ದು ಅಂತಾರೆ. ಬಟ್ ತುಂಬ ಆದಷ್ಟು ಸಾಫ್ಟಾಗಿ ನೀವು ಕುಕ್ಕರಲ್ಲಿ ಕೂಗಿಸಿ ಕೂಡ ಹಂಗೆ ತಿನ್ನಿಸ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮಗು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ 1 ರೌಂಡಷ್ಟು ನೀವು ಗ್ರೈಂಡ್ ಮಾಡಿ ಕೂಡ ಕೊಡ್ಬೋದು. ಅದು ಪ್ರಾಬ್ಲಮ್ ಏನು ಆಗೋದಿಲ್ಲ. ನಾನು ಹಾಗೆ ಕೊಡ್ತಿದ್ದೆ. ನೆಕ್ಸ್ಟು ನೈಟ್ ಊಟ ಅಂತ ಬಂದಾಗ ಹೇಳಿದ್ನಲ್ವ, ಅವನಿಗೆ ಸ್ವಲ್ಪ ನನ್ನ ಮಗ ಎದ್ದ. ಸೊ ಹೋಗಿದ್ದೆ, ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅನ್ನೋದು ನೋಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೈಟ್ ಡಿನ್ನರ್ ಅಂತ ಬಂದಾಗ ನೀವು ಗೋಧಿ ದೋಸೆ ಅಂತ ಇರ್ಬೋದು, ಮತ್ತು ವೆಜಿಟೇಬಲ್ಸ್ ಹೇಳಿದ್ನಲ್ಲ ಆ ಥರ ಕೂಡ ಕೊಡ್ಬೋದು ನೀವು.
ಇಲ್ಲ, ನಾನು ನೆಕ್ಸ್ಟು ರಾಗಿ ಸರಿ ಮತ್ತು ಅಕ್ಕಿ ಸರಿ ಇದೂ ಕೂಡ ನಾನು ಸಪ್ರೇಟಾಗಂತ ಏನು ಮಾಡ್ಕೊಂಡಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಅವನಿಗೆ ಡ್ರೈ ಫ್ರೂಟ್ಸ್ದು ಸಪ್ರೇಟಾಗಿ ಕೊಡ್ತಾಯಿದ್ದೆ. ಅಂತಂದರೆ ಡ್ರೈ ಫ್ರೂಟ್ಸ್ ಹೆಂಗೆ ಕೊಡ್ತಿದ್ದೆ ಅಂತಂದರೆ 2 ಬಾದಾಮಿ, 2 ಗೋಡಂಬಿ, 1-2 ಒಣ ದ್ರಾಕ್ಷಿ ಅಂದರೆ ಬ್ಲ್ಯಾಕಲ್ಲಿ ಬರುತ್ತಲ್ವ ಅದು, ಮತ್ತು ಲಯನ್ ಡೇಟ್ಸು ಇದು 2 ಇದಿಷ್ಟನ್ನು ಓವರ್ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ಅದಕ್ಕೆ 1 ಸ್ಪೂನಷ್ಟು ಅವಲಕ್ಕಿನ ನೆನೆಸ್ಬಿಟ್ಟು, ಅಂದರೆ ಮಾಮೂಲಿ ನಾವು ಟಿಫನ್ಗೆ ಏನು ಬಳಸ್ತೀವಲ್ಲ ಅವಲಕ್ಕಿ ಅದನ್ನು ಒಂದು 10 ಮಿನಿಟ್ಸ್ ನೆನೆಸ್ಬಿಟ್ಟು ನೀರಲ್ಲಿ ಇದಿಷ್ಟನ್ನು ಗ್ರೈಂಡ್ ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿಬಿಟ್ಟು ಸಾಫ್ಟಾಗಿ ಅವನಿಗೆ ಕೊಡ್ತಿದ್ದೆ. ಅವನು ಅದನ್ನು ಕೂಡ ಇಷ್ಟಪಡ್ತಿದ್ದ. ಬಿಕಾಸ್ ಸ್ವೀಟ್ನೆಸ್ ಅಂದರೆ ನಾವು ಶುಗರ್ ಅಂತ ಏನೂ ನಾನು ಸ್ವೀಟ್ ಕೊಡ್ತಾ ಇರಲಿಲ್ಲ, ಬಟ್ ಲಯನ್ ಡೇಟ್ಸ್ ಅದು ಒಳ್ಳೆಯದು ಅಂದ್ಬಿಟ್ಟು ನಾನು ಅದೇ ಥರನೇ ಕೊಡ್ತಾ ಇದ್ದಿದ್ದು ಅವನಿಗೆ. ಇದನ್ನು ನಾನು 6+ ಮಂತಿಂದ ಈಗಲೂ ಕೊಡ್ತಾಯಿದ್ದೀನಿ ನಾನು ವೀಕ್ಲಿ. ಇವಾಗ ಕಡಿಮೆ ಮಾಡಿದ್ದೀನಿ, ಅಂದರೆ 15 ಡೇಸ್ ಒನ್ಸ್ ಆ ಥರ ಕೊಡ್ತಿದ್ದೀನಿ. ಬಟ್ ಅವನು 1 ಇಯರ್ ಮುಂಚೆ ಇರುವಾಗ ನಾನು ಇದನ್ನು ವೀಕ್ಲಿ ಒನ್ಸ್ ಆದರೂ ಕೊಡ್ತಾಯಿದ್ದೆ. ಅಂದರೆ ತುಂಬ ಬೇಗ ನಾನು ಇದನ್ನು ಯಾವ ಥರ ಕೊಡ್ತಿದ್ದೆ ಅಂದರೆ, ನಾನು ಟ್ರಾವೆಲ್ ಮಾಡಬೇಕಿದ್ರೆ ಆ ಥರ ಮಾಡಬೇಕಿದ್ರೆ ಇದನ್ನು ಮಾಡಿಬಿಟ್ಟು ನಾನು ಬಾಕ್ಸ್ಗೆ ಹಾಕ್ಕೊಂಡು ಕಾರಲ್ಲಿ ಹೋಗ್ತಾ ತಿನ್ನಿಸ್ಕೊಂಡೋದ್ರೆ ಅದು ತುಂಬ ಬೇಗ ಹಶ್ವೂ ಆಗಲ್ಲ. ಸೊ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಟ್ರಾವೆಲ್ ಮಾಡುವಾಗ ಅಂತ ನಾನು ಈ ಥರ ಇದನ್ನು ಮಾಡ್ಕೊತಾ ಇದ್ದಿದ್ದು. ಮತ್ತು 9 ಮಂತ್ಸ್ 10 ಮಂತ್ಸ್ ಇರೋವರೆಗೂ ನಾನು ಇದೇ ಥರ ಕೊಡ್ತಾ ಇದ್ದಿದ್ದರಿಂದ ನಾನು ಡ್ರೈ ಫ್ರೂಟ್ಸು ಸಪ್ರೇಟಾಗಿ ಮಾಡ್ತಿದ್ನಲ್ಲ, ಸೊ ನಾನು ರಾಗಿ ಸರಿ ಅಂತ ಏನೂ ಮಾಡ್ಕೊಂಡಿಲ್ಲ. ಅವನಿಗೆ ರಾಗಿ ಸರಿ ಬದಲು ನಾನು ಹಿಂಗೆ ಮಾಡ್ತಿದ್ದೆ ಅಂದರೆ, ಮಾಮೂಲಿ ನಾವು ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ವ, ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ರಾಗಿ ಹಿಟ್ಟನ್ನ 1-2 ಸ್ಪೂನ್ ರಾಗಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಡು ಬಿಸಿನೀರು ಕುದಿಯೋ ನೀರನ್ನ ಅದಕ್ಕೆ ಹಾಕಿ, ಮಾಮೂಲಿ ರಾಗಿ ಸರಿ ಹೆಂಗೆ ನೀವು ತಿರುಗಿಸ್ಕೊಡ್ತೀರಾ ಹಂಗೆ ತಿರುಗಿಸ್ಬಿಟ್ಟು ಮೆಣಸು ಮತ್ತು ಜೀರಿಗೆ ಪುಡಿ, ಉಪ್ಪು ಇದು ಇಷ್ಟನ್ನು ಹಾಕಿಬಿಟ್ಟು ಅವನಿಗೆ ತುಪ್ಪ ಹಾಕಿ ತಿನ್ನಿಸ್ತಿದ್ದೆ. ಅದನ್ನು ನಾನು 1 ಇಯರ್ ತಿನ್ನಿಸ್ದೆ ಅಷ್ಟೇ. ಅವನು ಆಮೇಲೆ ಅದನ್ನು ತಿನ್ನಲಿಲ್ಲ. ಸೊ ನಾನು ಅದನ್ನು ಕೂಡ ಬಿಟ್ಬಿಟ್ಟೆ. 10-11 ಮಂತ್ಸ್ ಆಗ್ತಾ ನಾನು ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು ಇದನ್ನು ಕೂಡ ರೂಢಿ ಮಾಡಿದೆ. ಅಂದರೆ ತುಂಬ ಜನ ಹೇಳ್ತಾರೆ ತಿನ್ನಿಸ್ಬಾರ್ದು, ಗಟ್ಟಿ ಇರುತ್ತೆ ಅದು ಅಂತ. ಅದು ಅವ್ರ ಬಾಡಿ ಮೇಲೆ ಇರುತ್ತೆ. ನೀವು 1 ಟೈಮ್ ತಿನ್ನಿಸಿ ನೋಡಿ, ನಿಮ್ಮ ಮಗು ಹೊಟ್ಟೆ ನೋವು ಬರೋದಾಗಲಿ, ಮೋಷನ್ ಪ್ರಾಬ್ಲಮ್ ಆಗೋದಾಗಲಿ, ಈ ರೀತಿ ಏನೂ ಆಗದಿರೋ ಡೈಜೆಷನ್ ಮಾಡ್ಕೊಂಡು ಅವ್ರು ಇಷ್ಟಪಟ್ಟಿದ್ದಾರೆ ಅಂತಂದರೆ ನೀವು ತಿನ್ನಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಮಗಗೆ ಅದು ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದು. ಮತ್ತು ಸಿರ್ಲ್ಯಾಕು ನಾನು ತುಂಬ ಅವಾಯ್ಡ್ ಮಾಡ್ತಾಯಿದ್ದೆ ಕೊಡೋಕ್ಕೆ. ಈಗಲೂ ನಾನು ಕೊಡೋದಿಲ್ಲ. ಆಲ್ಮೋಸ್ಟ್ ಎಲ್ಲನ ವೆಕೇಷನ್ಸ್ಗೆ ಹೋದಾಗಿರ್ಬೋದು, ಇಲ್ಲ ತುಂಬ ನೆಸೆಸರಿ ಇದೆ ಅನ್ನೋ ಮಾತ್ರ ಅವನು ನಾನು ಕೊಡ್ತಾ ಇದ್ದೆ ಅಷ್ಟೇ. ತುಂಬ ನಾನು ಸಿರ್ಲ್ಯಾಕ್ನ ಪ್ರಿಫರ್ ಮಾಡಲಿಲ್ಲ ಅವನಿಗೆ. ಬೇರೆ ಅಂತ ಬಂದಾಗ ಜೋಳ ಆಗಿರ್ಬೋದು ಈ ಥರ ಕೂಡ ಕೇಳ್ತಾರೆ, ನಾನು ಕೊಡ್ತಿದ್ದೆ. 8-9 ಮಂತ್ಸ್ ಆದಮೇಲೆ ನಾನು ಜೋಳ ಕೂಡ ಸ್ವಲ್ಪ ಕೊಡ್ತಿದ್ದೆ. ಅಂದರೆ ಸ್ವೀಟ್ ಕಾರ್ನು ಮತ್ತು ಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತಾರಲ್ವ, ಅದನ್ನು ಕೂಡ ಅಷ್ಟೇ ಕೊಡಬಾರ್ದು ಅಂತಾರೆ. ಬಟ್ ತುಂಬ ಒಳ್ಳೆಯದು ಮಕ್ಕಳಿಗೆ. ಏನಂತಾರೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಬಾಡಿಯಲ್ಲಿರೋದು ಇಮ್ಯುನಿಟಿ ತುಂಬ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಅವನಿಗೆ ಗೆಣಸು ಅಂತ ಏನಂತಾರೆ ಅದನ್ನು ಕೂಡ ಕೊಡ್ತಾಯಿದ್ದೆ. ನೀವು ಅದನ್ನು ಬೇಯಿಸಿಬಿಟ್ಟು ಅದಕ್ಕೆ ಶುಗರ್ ಪೌಡರ್ ಹಾಕಿ ಆದರೂ ಕೊಡ್ಬೋದು, ಇಲ್ಲಾಂದರೆ ಮಿಲ್ಕಲ್ಲಿ ಅದನ್ನು ಹಲ್ವಾ ಥರ ಆದರೂ ಮಾಡಿ ಕೊಡ್ಬೋದು. ಅದು ನಿಮ್ಮ ಇಷ್ಟ. ಅಂದರೆ ನಿಮಗೆ ಮಾಡೋಕ್ಕೆ ಯಾವ ರೀತಿ ಸುಲಭ ಇರುತ್ತೆ, ನಿಮ್ಮ ಮಗು ಯಾವ ರೀತಿ ಟೇಸ್ಟ್ನ ಪ್ರಿಫರ್ ಮಾಡ್ತಾನೆ ಆ ರೀತಿ ನೀವು ಕೊಡ್ಬೋದು ಅದನ್ನು. ನೆಕ್ಸ್ಟ್ ಅಂತ ಬಂದಾಗ 3 ಮೀಲ್ಸ್ ಕೊಡ್ತಿದ್ದೆ ನಾನು ಹೇಳಿದ್ನಲ್ಲ. ಮತ್ತು ಸಿರಪ್ಸ್ ಕೂಡ ಒಬ್ರು ಯಾರೋ ಕೇಳಿದರು. ನಾನು ವಿಟಮಿನ್ ಸಿರಪ್ನ ಅವನಿಗೆ ಬೆಳಗ್ಗೆ ಎದ್ದು ನಾನು ಬಿಸಿಲು ಬರುತ್ತಲ್ಲ ಅದಕ್ಕೂ ನಿಲ್ಲಿಸ್ತಿದ್ದೆ. ಮತ್ತು ಈವ್ನಿಂಗ್ ಇಷ್ಟೊತ್ತಿನಲ್ಲಿ ಸಾಯಂಕಾಲ 4:35 ಹಂಗೆ ಕೂಡ ಬಿಸಿಲು ಬರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ಇಡ್ತಿದ್ದೆ. ಅಂದರೆ ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ನಾನು ಅವನಿಗೆ ಇಡ್ತಿದ್ದೆ. ಮತ್ತು ಸಿರಪ್ ಕೂಡ ಹಾಕ್ತಿದ್ದೆ ನಾನು ಅವನಿಗೆ. 2 ಸಿರಪ್ ಕೊಟ್ಟಿದ್ದರು ಅವನಿಗೆ, ಅದನ್ನು ಕೂಡ ಯೂಸ್ ಮಾಡಿದ್ದೆ. ನೆಕ್ಸ್ಟ್ ಬೇರೆ ಏನು ಅಂತ ಹೇಳಿ ಬಂದಾಗ, ನೆಕ್ಸ್ಟ್ ಬಂದಾಗ ಏನಕ್ಕೆ ಇದು ಫುಡ್ ರೊಟೀನ್ ಹೇಳ್ತೀವಿ ಅಂತಂದರೆ,
ನೆಕ್ಸ್ಟು ಫುಡ್ ರೂಟೀನ್ ಮಗು ಏನಕ್ಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂತಂದರೆ, ನಮಗೆ ಹೆಂಗೆ ಪ್ರತಿ ದಿವಸ ಡಿಫ್ರೆಂಟಾಗಿ ವೆರೈಟೀಸ್ ಇರಬೇಕು ಅಂತ ಅನಿಸುತ್ತೋ, ಆ ಪುಟ್ಟ ಮಕ್ಳಿಗೂ ಹಾಗೆ ಅನಿಸುತ್ತೆ. ಪ್ರತಿ ದಿವಸ ನೀವು ಸಪ್ಪೆ ಅನ್ನ ಆಗಿರ್ಬೋದು, ಇಲ್ಲ ಸಪ್ಪೆದು ಇಡ್ಲಿ, ದೋಸೆ ಇದೇ ತಿನ್ನಿಸ್ತಾ ಇದ್ರೆ ಅವ್ರಿಗೂ ಊಟದ ಮೇಲೆ ಸ್ವಲ್ಪ ಬೇಜಾರು ಅಂತಲೂ ಅನಿಸುತ್ತೆ, ಅವ್ರಿಗೂ ಒಂಥರ ಅನಿಸ್ಬಿಡುತ್ತೆ. ಸೊ ನಾವು ಆದಷ್ಟು ಅವ್ರು ತಿನ್ನೋವಂಥ ಐಟಮ್ಸ್ನ ವೆರೈಟೀಸಲ್ಲಿ ಮಾಡಿ ಕೊಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ. ನಾನು ವೀಕ್ಲಿ 7 ಡೇಸ್ಗೆ 7 ಥರನೇ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ನೈಟ್ ಆಗಿರ್ಬೋದು ಇದೇ ರೀತಿ ಮಾಡ್ತಿದ್ದಿದ್ದು. ಆಲ್ಮೋಸ್ಟು ನಾನು 6 ಮಂತ್ಸಿಂದನೂ ಇದೇ ರೀತಿ ಸ್ಟಾರ್ಟ್ ಮಾಡಿದ್ದಂದರೆ, ಮಾರ್ನಿಂಗು ದೋಸೆ ಇಡ್ಲಿ, ಆಗಲೇ ಹೇಳ್ದಂಗೆ ದೋಸೆ ಇಡ್ಲಿ ಮತ್ತು ಲೈಕ್ 7 ಮಂತ್ಸ್ ಆದಮೇಲೆ 9 ಮಂತ್ಸ್ ಆದಮೇಲೆ ನಾನು ಪೂರಿ ಚಪಾತಿ ಕೊಟ್ಟೆ. ಅದಕ್ಕೆ ಮುಂಚೆ ಅದೇ ಫ್ರೂಟ್ಸ್ ಆಗಿರ್ಬೋದು, ಅದ್ರದ್ದು ಪ್ಯೂರೀಸ್ ಆಗಿರ್ಬೋದು, ಅಥವಾ ಅಂತಂದರೆ ಕಿಚಡಿಗಳಾಗಿರ್ಬೋದು ಈ ರೀತಿ ಮಾಡಿಕೊಡ್ತಾಯಿದ್ದೆ. ಅಂದರೆ ತೊಗರಿಬೇಳೆ ಕಿಚಡಿ, ಹೆಸರುಬೇಳೆ ತುಂಬ ಕೊಡ್ತಿರ್ಲಿಲ್ಲ ನಾನು, ತೊಗರಿಬೇಳೆ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಮತ್ತು ಏನಂತಾರೆ ಅದು ಫ್ರೂಟ್ಸ್ ಆಗಿರ್ಬೋದು, ಹಾಗೆ ಹೇಳಿದ್ನಲ್ಲ ಆ್ಯಪಲ್ ಆಗಿರ್ಬೋದು, ಮತ್ತು ಬಿಸಿಬೇಳೆ ಭಾತ್ ಆ ಥರ ಎಲ್ಲ ಮಾಡಿದಾಗ ಆ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನು ಮತ್ತೆ ಸಪ್ರೇಟಾಗಿ ಅನ್ನ ಎತ್ಕೊಂಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಖಾರ ಹಾಕಿಬಿಟ್ಟು ಅದನ್ನು ಕೂಡ ಇನ್ನೊಂದು 2 ವಿಜಿಲ್ಸ್ ಜಾಸ್ತಿ ಬರೆಸಿ ಅದ್ರದ್ದು ವೆಜಿಟೇಬಲ್ಸ್ ಕಿಚಡಿ ಥರ ಆಗೋದು, ಆ ಥರ ಎಲ್ಲ ನಾನು ಟ್ರೈ ಮಾಡಿದೆ. ಒಂದು 8 ಮಂತ್ಸ್ 7 ಮಂತ್ಸ್ ಆದಮೇಲೆ ನಾನು ಅದನ್ನು ಕೂಡ ಎಲ್ಲ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವನಿಗೆ. ಮತ್ತು ಕಂಪ್ಲೀಟಾಗಿ ಒಂದು 11 ಮಂತ್ಸ್ ಆಗ್ತಿದೆ ಅನ್ನುವಾಗ ನಾವು ಯಾವಾಗ ಫುಡ್ ಅಂದರೆ ಫಿಂಗರ್ ಫುಡ್ ಅವ್ರಿಗೆ ಕೊಡಬೇಕು ತಿನ್ನೋದಕ್ಕೆ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಒಂದು ಮಕ್ಕಳಿಗೆ. ಬಿಕಾಸ್ ನಾವು ತಿನ್ನಿಸ್ತಾ ಇದ್ದರೆ ಅವರು ತಿಂದಿರ್ತಾರೆ. ಅಂದರೆ ಮೊಬೈಲ್ ನೋಡ್ಕೊಂಡಿರ್ಬೋದು, ಟಿ ವಿ ನೋಡ್ಕೊಂಡಿರ್ಬೋದು. ನಾನು ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡ್ತೀನಿ ಅವನಿಗೆ ಕೊಟ್ಟು ತಿನ್ಸೋಕ್ಕೆ. ನಾನು ನೇಚರಲ್ಲ, ಅಂದರೆ ಆಚೆ ಹೋಗಿ ತಿನ್ನಿಸ್ಬಾರ್ದು, ದೃಷ್ಟಿ ಆಗುತ್ತೆ ಅಂತಾರೆ. ಬಟ್ ಮೊಬೈಲ್ ರೂಢಿ ಮಾಡೋದು ಅವ್ರದ್ದು ಅಂತ ಟೈಮ್ ಅಂದಮೇಲೆ ಅವ್ರು ನೋಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಾವು ಸ್ವಲ್ಪ ಅವಾಯ್ಡ್ ಮಾಡಿಸೋದ್ರಿಂದ ಅದು ಕೂಡ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಡಿಮೆನೇ ಕೊಡ್ತೀನಿ ಅವನಿಗೆ. ಮೊಬೈಲ್ ನೋಡಿಸೋದೆಲ್ಲ ಕಡಿಮೆನೇ. ಆಚೆ ಹೋಗೋದು, ಅನಿಮಲ್ಸ್ ಇರುತ್ತೆ, ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಇದನ್ನೆಲ್ಲ ತೋರಿಸ್ಕೊಂಡು ತಿನ್ನಿಸೋದು, ಈ ರೀತಿ ತುಂಬಾ ಮಾಡ್ತೀನಿ. ಫಿಂಗರ್ ಫುಡ್ ಅಂತ ಬಂದಾಗ ನಾನು ಒಂದು 10 to 11 ಮಂತ್ಸ್ಗೆ ಅವ್ನು ಬಿದ್ದಿದೆ ಅನ್ನುವಾಗ ಇಡ್ಲಿ, ದೋಸೆ ಈ ರೀತಿ ಒಂದೊಂದು ಪೀಸ್ ಮಾಡಿ ಅವ್ನಿಗೆ ಕೊಡೋದಾಗಿರ್ಬೋದು. ಈಗ ನೋಡ್ತಾ ಇರ್ಬೋದು, ನಾನು 6 ಮಂತ್ಸಿಂದ ಅಂದರೆ 7 ಮಂತ್ಸಲ್ಲಿ ವಾಕರ್ಗೆಲ್ಲ ಹಾಕಿದೆ ಅವನಿಗೆ. ಆವಾಗ ಒಂದೊಂದು ಪ್ರೊಮೋಗ್ರಾನೇಟ್ ಆಗಿರ್ಬೋದು ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಟ್ರೆ ಕುತ್ಕೊಂಡು ಅವನೇ ಒಂದೊಂದೇ ಬಾಯಿಗೆ ಇಟ್ಕೊಂಡು ಟ್ರೈ ಮಾಡ್ತಿದ್ದ. ಆ ಟೈಮಲ್ಲಿ ಒಂದು 11 to 11 ಮಂತ್ಸಿಗೆ ಬಿದ್ದಿದೆ ಅನ್ನೋವಾಗ ನಾನು ನೆಕ್ಸ್ಟ್ ದೋಸೆ ಇಡ್ಲಿ ಈ ಥರ ಕೊಟ್ಟು ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ಕಂಪ್ಲೀಟಾಗಿ ಅವ್ರು ತಿನ್ನಲ್ಲ, ನಾವು ತಿನ್ನಿಸ್ಬೇಕು. ಬಟ್ ಅವ್ರಿಗೆ ರೂಢಿ ಆಗಲಿ ಅಂತ ಅವ್ರ ಕೈಯಿಂದ ಎಷ್ಟು ತಿಂತಾರೆ, 1 ಪೀಸ್ ಇಲ್ಲ 2 ಪೀಸ್ ಇಲ್ಲ 3 ಪೀಸ್, ಅದೇ ಜಾಸ್ತಿನೇ ಮಕ್ಕಳು ಅದು ತಿನ್ನೋದು. ಬಿಕಾಸ್ ಅವ್ರಿಗೆ ಆವಾಗ ಸ್ಟಾರ್ಟಿಂಗ್ ಇರುತ್ತೆ, ಹೆಂಗೆ ತಿನ್ನಬೇಕು ಏನು ಅನ್ನೋದು ಕಲಿಸೋದಕ್ಕೋಸ್ಕರ ನಾವು ಹಂಗೆ ಮಾಡೋದು. ನೆಕ್ಸ್ಟ್ ನಾನು ಈಗಲೂ ಕೂಡ ಅಷ್ಟೇ, ಅವನಿಗೆ ಅಲ್ಲ ನಾವೇನು ತಿಂತಾ ಇರ್ತೀವಿ ಆ ಪ್ಲೇಟಲ್ಲಿ ಬಂದು ಎತ್ಕೋತಾ ಇರ್ತಾನೆ, ತಿಂತಿರ್ತಾನೆ. ಇಲ್ಲ ಚಪಾತಿ ಪೂರಿ ಈ ಥರದ್ದು ಅವನಿಗೆ ಅಂತ ಪೀಸ್ ಮಾಡಿ ಒಂದು 1/2 hour ಅವನಿಗೆ ಅಂತ ಟೈಮ್ ಕೊಡ್ತೀನಿ. ಅವನು ಎಷ್ಟು ತಿಂದಿದ್ರೆ ಅಷ್ಟು ತಿನ್ನಲಿ, ನೆಕ್ಸ್ಟ್ ನಾನು ತಿನ್ನಿಸ್ತೀನಿ. ಈ ರೀತಿ ನಾನು ಅವನಿಗೆ ರೂಢಿ ಮಾಡ್ತಾಯಿದ್ದೀನಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ. ಬಿಕಾಸ್ ಅಂದರೆ ಹೇಗೆ ನಾವು ತಿನ್ಸೋಕ್ಕೆ ರೂಢಿ ಮಾಡ್ತೀವಿ ಹಾಗೆ ನಾವೇ ತಿನ್ನಿಸಿದ್ರೆ ಅವ್ರು ನಮಗೆ ಅಡಿಕ್ಟ್ ಆಗಿರ್ತಾರೆ. ಅಮ್ಮಂದ್ರ ಕೈಯಲ್ಲಿ ತಿನ್ಸೋಕ್ಕಾಗಲ್ಲ ಅಂತಲ್ಲ, ಬಟ್ ಆದಷ್ಟು ಅವರೇ ತಿನ್ನೋಕ್ಕೆ ಟ್ರೈ ಮಾಡಲಿ ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಅದು. ಬಿಕಾಸ್ ಮಕ್ಳಿಗೆ ಅವ್ರ ಕೈಯಾರೆ ಅವ್ರು ತಿಂದರೆ ಹೊಟ್ಟೆ ಫುಲ್ ಅನಿಸುತ್ತೆ ಅನ್ನೋದೊಂದು ಇದಿದೆ. ಅದಕ್ಕೋಸ್ಕರ ಅಷ್ಟೇ ನಾನು ಹಿಂಗೆ ಟ್ರೈ ಮಾಡ್ತೀನಿ. ಇಷ್ಟು ಮೊಸರು ಯಾವಾಗ ಕೊಡಬೇಕು ಮಗುಗೆ ಅಂತಂದರೆ, ನಾನು ಒಂದು 9 ಮಂತ್ಸಿಂದನೂ ನಾನು ಮೊಸರನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. 9 to 11 ಮಂತ್ಸ್ ಇರುವಾಗ ಮೊಸರನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಮೊಸರು ಮಜ್ಜಿಗೆ ಥರ ಕೊಟ್ಟರೆ ಅದು ಕೋಲ್ಡ್ ಆಗುತ್ತೆ. ಮೊಸರು ಥರ ಕೊಟ್ಟರೆ ನೀವು ಯಾವುದೇ ರೀತಿ ಶೀತ ಆ ಥರ ಎಲ್ಲ ಏನೂ ಆಗೋಲ್ಲ ಅವನಿಗೆ. ನಾನು ಎಲ್ಲರೂ ಹೇಳಿದ್ರು ಸ್ಟಾರ್ಟಿಂಗ್ ಕೊಟ್ಟಾಗ ನೆಗಡಿ ಬರುತ್ತೆ ಅಂತ, ಬಟ್ ನನ್ನ ಮಗಗಾರತ್ತೆ ಆ ರೀತಿ ಏನೂ ಆಗಲಿಲ್ಲ. ನಾನು ನಾರ್ಮಲಾಗೆ ಮೊಸರನ್ನ ಕೊಟ್ಟೆ. ಆದರೆ ಏನಪ್ಪ ಅಂತಂದರೆ, ನೀವು ಹುಳಿ ಅಂದರೆ ನೆನ್ನೆ ಮೊಸರು ಇವತ್ತು ಕೊಡೋದು ಆ ರೀತಿ ಮಾಡಿಬಿಡಿ. ಅವತ್ತು ಆಫ್ಟರ್ನೂನ್ ತಿನ್ನಿಸ್ತೀನಿ ಅಂದರೆ ಮಾರ್ನಿಂಗ್ ಒಂದು 6 o'clock ಹಂಗೆ ಹಾಕಿದ್ರೆ ಚಿಕ್ಕ ಗ್ಲಾಸಷ್ಟು ಮೊಸರು ಎಪ್ಪಾಗಿಬಿಡುತ್ತೆ 1 o'clock ಅಷ್ಟೊತ್ತಿಗೆಲ್ಲ.
ನಾನು ಅದೇ ರೀತಿ ಮಾಡ್ತಿದ್ದಿದ್ದು. ಮಾರ್ನಿಂಗ್ ಎಪ್ಪಾಕಿದ್ರೆ ಆಫ್ಟರ್ನೂನ್ ತಿನ್ಸಿದ್ರೆ ಮೊಸರು ಹುಳಿ ಕೂಡ ಆಗಿರಲ್ಲ, ಮತ್ತು ಮಗುಗೂ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಅವ್ರಿಗೆ ಹೇಳೋಕ್ಕೆ ಬರಲ್ಲ ಅದು ಹುಳಿ ಇದೆ ಏನು ಅಂತ. ಸೊ ಅವರು ವಾಮಿಟ್ಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಅವತ್ತು ಎಪ್ಪಾಕಿ ಅವತ್ತೇ ಕೊಡೋದ್ರಿಂದ ಮಗುಗೆ ಒಳ್ಳೆಯದು. ಮೊಸರು ಆದಷ್ಟು ಮಗುಗೆ ಕೊಡೋದ್ರಿಂದ ಅವ್ರ ಬಾಡಿ ತಂಪಾಗಿರುತ್ತೆ, ಮತ್ತು ಹೀಟ್ ಕೂಡ ಆಗಲ್ಲ, ಒಳ್ಳೆಯದು ಅದು ಬಾಡಿಗೆ ಅಂದ್ಬಿಟ್ಟು ನಾನು ಮೊಸರು ಕೂಡ ಅವನಿಗೆ ಕೊಡ್ತೀನಿ. ನೆಕ್ಸ್ಟು ಏನು ಅಂತಂದರೆ, ಇಲ್ಲಿವರೆಗೂ ನಾನು ಅವನಿಗೆ ಎಷ್ಟು ಇಯರ್ ಅಂತ ಕೇಳ್ಬೋದು ನೀವು. ಇವಾಗ ಅಟ್ ಪ್ರೆಸೆಂಟ್ ಅವನಿಗೆ 1 year 6 months ಕಂಪ್ಲೀಟ್ ಆಗಿದೆ. ಕರೆಕ್ಟಾಗಿ 1 year 6 months ಅವನಿಗೆ. ನಾನು ಮನೇಲಿ ನಾನು ಯಾವುದೇ ರೀತಿ ಒಂದು ಊಟ ಅಂದರೆ ಅಡುಗೆ ಮಾಡಲಿ, ನಾನೀಗ ಆಲ್ಮೋಸ್ಟ್ ಅವ್ನಿಗೆ ಏನು ಮಾಡ್ತೀನಿ ಅದನ್ನೇ ಕೊಡೋದು. ಪಲಾವ್, ಟೊಮೆಟೊ ಬಾತ್ ಇದನ್ನೆಲ್ಲ ನಾನು ಆಲ್ಮೋಸ್ಟ್ 1-2 months ಮಾತ್ರ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಅವನಿಗೆ ಮಸಾಲದೆಲ್ಲ ಅಷ್ಟು ಕೊಡ್ತಾ ಇರಲಿಲ್ಲ. ಬಟ್ ಈಗೀಗ ಸ್ವಲ್ಪ ಲೈಟಾಗೆ ನಾನು ಯೂಸ್ ಮಾಡೋದ್ರಿಂದ ಅವನಿಗೂ ಕೂಡ ಅದಕ್ಕೆ ಸ್ವಲ್ಪ ಮೊಸರು ಹಾಕಿಬಿಟ್ಟು, ಅಂದರೆ ನಾವು ತಿನ್ನೋಷ್ಟು ಖಾರ ಅಂದರೆ ಚಿತ್ರಾನ್ನ ಈ ಥರ ಆದರೆ ಸ್ವಲ್ಪ ಸಪ್ಪೆಯನ್ನು ಹಾಕ್ಕೋಬೋದು, ಬಟ್ ಪಲಾವ್ ಆ ಥರ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಮೊಸರು ಹಾಕಿ ಅವನಿಗೂ ಕೂಡ ಅದನ್ನೇ ಕೊಡ್ತೀನಿ ಟೇಸ್ಟ್ಗೆ. ಅವನು ಅದನ್ನೇ ಇಷ್ಟಪಡ್ತಾನೆ. ನಾವು ಏನು ತಿಂತೀವಿ ಅದೇ ಫುಡ್ಡೇ ಅವನು ಇಷ್ಟಪಡೋದ್ರಿಂದ ನಾನು ಅವನಿಗೆ ನಾರ್ಮಲಾಗಿ ಎಲ್ಲ ಕೊಟ್ಟಿದ್ದೀನಿ. ನಾನು ಇದುವರೆಗೂ ಅವನಿಗೆ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ಎಲ್ಲ ಹಾಕಿರ್ತೀವಲ್ಲ ಅದು ಕೂಡ ತಿಂತಾನೆ ಅವನು. ಬಟ್ ನಾನು ಅದೊಂದು ಕೊಟ್ಟಿಲ್ಲ ಅಷ್ಟೇ. ಮಿಕ್ಕಿದ್ದೆಲ್ಲ ಥರ ನಾನು ಏನೇ ಮಾಡಿದ್ರೂ ಅವನಿಗೆ ರೂಢಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳು ಇನ್ನೇನಪ್ಪ ಅಂತಂದರೆ ವ್ಯಾಕ್ಸಿನ್ ಅಂತ ಬರ್ಬೋದು. ವ್ಯಾಕ್ಸಿನ್ದು ನಾನು ಅದೇ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಅಂದರೆ ನೆಕ್ಸ್ಟು ಅದ್ರದ್ದು ಮತ್ತು ಚಿಕನ್ ಪಾಕ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಇನ್ ಡೀಟೇಲ್ಸಾಗಿ ನಾನು ಇನ್ನೊಂದು ವ್ಲಾಗ್ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತೀನಿ. ಆದಷ್ಟು ನನ್ನ ವ್ಲಾಗ್ ಸ್ವಲ್ಪ ಡಿಲೇ ಆಗ್ತಿದೆ, ಆದರೂ ಕೂಡ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಮೂಲಕ. ನಾನು ಇದೇ ರೀತಿ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಕ್ಲಿಪ್ಪಿಂಗಲ್ಲಿ ತುಂಬಾ ನಾಯ್ಸ್ ಆಗ್ತಿತ್ತು ಔಟ್ಸೈಡು. ಸೊ ನನ್ನ ವಾಯ್ಸ್ ಅಂದರೆ ಕೇಳಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಯಾರಿಗಾದರೂ ನನ್ನ ಒಂದು ಈ ವ್ಲಾಗಲ್ಲಿ ಏನಾದರೂ ಡೌಟ್ಸ್ ಬಂದಿತ್ತು ಇಲ್ಲ ಕ್ವೆಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ. ನೀವು ಕಮೆಂಟ್ ಮೂಲಕ ಕೂಡ ನನ್ನ ಕೇಳ್ಬೋದು. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿನ್ನ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.